ಮಣ್ಣು ಭೂಮಿಯ ಮೇಲಿನ ಜೀವನದ ಅಡಿಪಾಯ. ಮಣ್ಣು ಭೂಮಿಯ ಅತ್ಯಂತ ಪ್ರಮುಖ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಒಂದಾಗಿದೆ. ಇದು ವಸ್ತುಗಳ ತೆಳುವಾದ ಪದರವಾಗಿದ್ದು, ಅದು ಭೂಮಿಯ ಹೆಚ್ಚಿನ ಮೇಲ್ಮೈಯನ್ನು ಆವರಿಸುತ್ತದೆ ಮತ್ತು ಬಹುತೇಕ ಎಲ್ಲಾ ಭೂಮಂಡಲದ ಜೀವನವನ್ನು ಬೆಂಬಲಿಸುತ್ತದೆ. ಖನಿಜಗಳು, ಸಾವಯವ ಪದಾರ್ಥಗಳು, ನೀರು, ಗಾಳಿ ಮತ್ತು ಅಸಂಖ್ಯಾತ ಜೀವಿಗಳಿಂದ ಕೂಡಿದ ಸಸ್ಯಗಳ ಬೆಳವಣಿಗೆ ಮತ್ತು ಕೃಷಿಯಿಂದ ನೀರಿನ ಶುದ್ಧೀಕರಣ ಮತ್ತು ಹವಾಮಾನ ನಿಯಂತ್ರಣದವರೆಗೆ ವಿವಿಧ ನೈಸರ್ಗಿಕ ಮತ್ತು ಮಾನವ ಪ್ರಕ್ರಿಯೆಗಳಲ್ಲಿ ಮಣ್ಣು ನಿರ್ಣಾಯಕ ಪಾತ್ರ ವಹಿಸುತ್ತದೆ. ಮಣ್ಣಿನ ರಚನೆ. ಮಣ್ಣಿನ ರಚನೆಯು ನಿಧಾನ ಮತ್ತು ಸಂಕೀರ್ಣ ಪ್ರಕ್ರಿಯೆಯಾಗಿದ್ದು, 5 ಪ್ರಮುಖ ಅಂಶಗಳಿಂದ ಪ್ರಭಾವಿತವಾಗಿದೆ: ಪೋಷಕವಸ್ತು, ಹವಾಮಾನ, ಸ್ಥಳಾಕೃತಿ, ಜೀವಿಗಳು ಮತ್ತು ಸಮಯ. ಈ ಪ್ರಕ್ರಿಯೆಯು ಬಂಡೆಗಳ ಹವಾಮಾನದೊಂದಿಗೆ ಪ್ರಾರಂಭವಾಗುತ್ತದೆ, ಅದು ಅವುಗಳನ್ನು ಸಣ್ಣ ಕಣಗಳಾಗಿ ಒಡೆಯುತ್ತದೆ. ಈ ಹವಾಮಾನವು ಭೌತಿಕವಾಗಿರಬಹುದು, ತಾಪಮಾನ ಬದಲಾವಣೆಗಳು, ಘನೀಕರಿಸುವ ಮತ್ತು ಕರಗಿಸುವಿಕೆಯಿಂದಾಗಿ, ರಾಸಾಯನಿಕ, ನೀರು ಮತ್ತು ಅನಿಲಗಳೊಂದಿಗಿನ ಪರಸ್ಪರ ಕ್ರಿಯೆಯಿಂದಾಗಿ, ಅಥವಾ ಜೈವಿಕ, ಕಲ್ಲುಹೂವುಗಳು ಮತ್ತು ಸಸ್ಯ ಬೇರುಗಳಂತಹ ಜೀವಿಗಳ ಚಟುವಟಿಕೆಯಿಂದಾಗಿ. ಕಾಲಾನಂತರದಲ್ಲಿ ಈ ಕಣಗಳು ಸಾವಯವ ವಸ್ತುಗಳೊಂದಿಗೆ ಸಸ್ಯಗಳು ಮತ್ತು ಪ್ರಾಣಿಗಳನ್ನು ಕೊಳೆಯುವುದರಿಂದ ಬೆರೆತು ಮಣ್ಣಿನ ಮೂಲ ರಚನೆಯನ್ನು ರೂಪಿಸುತ್ತವೆ. ಈ ಅಭಿವೃದ್ಧಿ ಪ್ರಕ್ರಿಯೆಯು ನೂರಾರು ರಿಂದ ಸಾವಿರಾರು ವರ್ಷಗಳನ್ನು ತೆಗೆದುಕೊಳ್ಳಬಹುದು. ಮಣ್ಣಿನ ಘಟಕಗಳು. ಮಣ್ಣನ್ನು 4 ಮುಖ್ಯ ಅಂಶಗಳಿಂದ ಮಾಡಲಾಗಿದೆ. 1. ಖನಿಜ ಕಣಗಳು. ಇವು ಬಂಡೆಗಳ ಹವಾಮಾನದಿಂದ ಬರುತ್ತವೆ ಮತ್ತು ಮರಳು, ಹೂಳು ಮತ್ತು ಜೇಡಿಮಣ್ಣನ್ನು ಒಳಗೊಂಡಿವೆ. ಈ ಕಣಗಳ ಸಾಪೇಕ್ಷ ಅನುಪಾತವು ಮಣ್ಣಿನ ವಿನ್ಯಾಸವನ್ನು ನಿರ್ಧರಿಸುತ್ತದೆ. 2. ಸಾವಯವ ವಸ್ತುಗಳು. ಕೊಳೆತ ಸಸ್ಯ ಮತ್ತು ಪ್ರಾಣಿ ವಸ್ತುಗಳು ಮಣ್ಣಿನ ಫಲವತ್ತತೆ ಮತ್ತು ರಚನೆಗೆ ಕೊಡುಗೆ ನೀಡುತ್ತವೆ. 3. ನೀರು. ಮಣ್ಣಿನ ಕಣಗಳ ನಡುವಿನ ರಂಧ್ರಗಳಲ್ಲಿ ಹಿಡಿದಿರುವ ಸಸ್ಯಗಳ ಬೆಳವಣಿಗೆ ಮತ್ತು ಸೂಕ್ಷ್ಮಜೀವಿಯ ಚಟುವಟಿಕೆಗೆ ನೀರು ಅವಶ್ಯಕವಾಗಿದೆ. 4. ಗಾಳಿ. ಮಣ್ಣಿನ ರಂಧ್ರಗಳಲ್ಲಿಯೂ ಕಂಡುಬರುತ್ತದೆ, ಇದು ಬೇರುಗಳು ಮತ್ತು ಮಣ್ಣಿನ ಜೀವಿಗಳ ಉಸಿರಾಟಕ್ಕೂ ಅವಶ್ಯಕವಾಗಿದೆ. ಈ ಘಟಕಗಳ ಜೊತೆಗೆ ಪೌಷ್ಟಿಕಾಂಶದ ಸೈಕ್ಲಿಂಗ್ ಮತ್ತು ವಿಭಜನೆಯಲ್ಲಿ ಅಗತ್ಯ ಪಾತ್ರವಹಿಸುವ ಬ್ಯಾಕ್ಟೀರಿಯಾ, ಶಿಲೀಂಧ್ರಗಳು, ಕೀಟಗಳು, ಹುಳುಗಳು ಮತ್ತು ಇತರ ಸೂಕ್ಷ್ಮ ಅಣುಜೀವಿಗಳು ಸೇರಿದಂತೆ ವಿಶಾಲವಾದ ಜೀವಿಗಳ ನೆಲೆಯಾಗಿದೆ. ಮಣ್ಣಿನ ಹಾರಿಜಾನ್ಸ್ ಮತ್ತು ಪ್ರೊಫೈಲ್ಗಳು. ಮಣ್ಣನ್ನು ಹರೈಸನ್ಸ್ ಎಂದು ಕರೆಯಲ್ಪಡುವ ಪದರಗಳಲ್ಲಿ ರಚಿಸಲಾಗಿದೆ, ಇದು ಒಟ್ಟಾರೆಯಾಗಿ ಮಣ್ಣಿನ ಪ್ರೊಫೈಲ್ ಅನ್ನು ರೂಪಿಸುತ್ತದೆ. ಒಂದು ವಿಶಿಷ್ಟ ಮಣ್ಣಿನ ಪ್ರೊಫೈಲ್ ಒಳಗೊಂಡಿದೆ: ಹರೈಸನ್, ಸಾವಯವ ಪದಾರ್ಥಗಳು ಮತ್ತು ಹ್ಯೂಮಸ್ನಲ್ಲಿ ಸಮೃದ್ಧವಾಗಿರುವ ಮೇಲ್ಭಾಗದ ಪದರ. ಹಾರಿಜಾನ್, ಮೇಲ್ಮಣ್ಣು ಖನಿಜ ಕಣಗಳೊಂದಿಗೆ ಸಾವಯವ ವಸ್ತುಗಳ ಮಿಶ್ರಣವನ್ನು ಹೊಂದಿರುತ್ತದೆ. ಇದು ಅತ್ಯಂತ ಫಲವತ್ತಾಗಿದೆ ಮತ್ತು ಹೆಚ್ಚಿನ ಸಸ್ಯ ಜೀವನವನ್ನು ಬೆಂಬಲಿಸುತ್ತದೆ. ಹರೈಸನ್, ಸಬ್ಸಾಯಿಲ್, ಕಬ್ಬಿಣ, ಜೇಡಿಮಣ್ಣು ಮತ್ತು ಅಲ್ಯೂಮಿನಿಯಂನಂತಹ ಖನಿಜಗಳನ್ನು ಮೇಲ್ಮಣ್ಣಿನಿಂದ ಹೊರಹಾಕುತ್ತದೆ. ಹರೈಸನ್, ಭಾಗಶಃ ವಾತಾವರಣದ ಪೋಷಕ ವಸ್ತುಗಳನ್ನು ಒಳಗೊಂಡಿದೆ. ಹರೈಸನ್, ಅನ್ಟೆಥರ್ಡ್ ತಳಪಾಯ. ಪ್ರತಿಯೊಂದು ಪದರವು ಸ್ಥಳೀಯ ಪರಿಸರ ಮತ್ತು ಮಣ್ಣಿನ ರಚನೆ ಪ್ರಕ್ರಿಯೆಗಳನ್ನು ಅವಲಂಬಿಸಿ ದಪ್ಪ, ಸಂಯೋಜನೆ ಮತ್ತು ಬಣ್ಣದಲ್ಲಿ ಬದಲಾಗುತ್ತದೆ. ಮಣ್ಣಿನ ಪ್ರಕಾರಗಳು. ಅವುಗಳ ವಿನ್ಯಾಸ, ರಚನೆ ಮತ್ತು ಸಂಯೋಜನೆಯ ಆಧಾರದ ಮೇಲೆ ಮಣ್ಣನ್ನು ವರ್ಗೀಕರಿಸಲಾಗಿದೆ. ಮುಖ್ಯ ಪ್ರಕಾರಗಳು ಸೇರಿವೆ: ಮರಳು ಮಣ್ಣು ದೊಡ್ಡ ಕಣಗಳನ್ನು ಹೊಂದಿದೆ, ತ್ವರಿತವಾಗಿ ಹರಿಯುತ್ತದೆ ಮತ್ತು ಬೆಳೆಸುವುದು ಸುಲಭ ಆದರೆ ಪೋಷಕಾಂಶಗಳ ಕೊರತೆಯಿದೆ. ಮಣ್ಣಿನ ಮಣ್ಣು ಸೂಕ್ಷ್ಮ ಕಣಗಳಿಂದ ಕೂಡಿದೆ, ಇದು ಪೋಷಕಾಂಶಗಳನ್ನು ಚೆನ್ನಾಗಿ ಹೊಂದಿದೆ ಆದರೆ ಹೆಚ್ಚಿನ ನೀರನ್ನು ಉಳಿಸಿಕೊಳ್ಳಬಹುದು ಮತ್ತು ಕೆಲಸ ಮಾಡಲು ಭಾರವಾಗಿರುತ್ತದೆ. ಸಿಲ್ಟಿ ಮಣ್ಣು ನಯವಾದ ಮತ್ತು ಫಲವತ್ತಾದ, ಉತ್ತಮ ನೀರು ಹಿಡುವಳಿ ಸಾಮರ್ಥ್ಯದೊಂದಿಗೆ, ಆದರೆ ಸುಲಭವಾಗಿ ಸಾಂದ್ರವಾಗಿರುತ್ತದೆ. ಲೋಮಮಿ ಮಣ್ಣು ಮರಳು, ಹೂಳು ಮತ್ತು ಜೇಡಿಮಣ್ಣಿನ ಸಮತೋಲಿತ ಮಿಶ್ರಣ, ಫಲವತ್ತತೆ ಮತ್ತು ಉತ್ತಮ ಒಳಚರಂಡಿಯಿಂದಾಗಿ ಹೆಚ್ಚಿನ ಬೆಳೆಗಳಿಗೆ ಸೂಕ್ತವೆಂದು ಪರಿಗಣಿಸಲಾಗಿದೆ. ಪೀಟಿ ಮಣ್ಣು ಸಾವಯವ ಪದಾರ್ಥಗಳಲ್ಲಿ ಸಮೃದ್ಧವಾಗಿದೆ, ಕತ್ತಲೆಯಾಗಿದೆ ಮತ್ತು ತೇವಾಂಶವನ್ನು ಚೆನ್ನಾಗಿ ಉಳಿಸಿಕೊಳ್ಳುತ್ತದೆ. ಚಾಕಿ ಮಣ್ಣು ಪ್ರಕೃತಿಯಲ್ಲಿ ಕ್ಷಾರೀಯ ಮತ್ತು ಪೋಷಕಾಂಶಗಳ ಲಭ್ಯತೆಯ ಮೇಲೆ ಪರಿಣಾಮ ಬೀರುತ್ತದೆ. ಒಂದು ಪ್ರದೇಶದಲ್ಲಿನ ಮಣ್ಣಿನ ಪ್ರಕಾರವು ಯಾವ ಸಸ್ಯಗಳು ಬೆಳೆಯಬಹುದು ಮತ್ತು ಅವು ಎಷ್ಟು ಚೆನ್ನಾಗಿ ಕಾರ್ಯನಿರ್ವಹಿಸುತ್ತವೆ ಎಂಬುದರ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತವೆ. ಮಣ್ಣಿನ ಪ್ರಾಮುಖ್ಯತೆ. ಹಲವಾರು ಕಾರಣಗಳಿಗಾಗಿ ಮಣ್ಣು ಅತ್ಯಗತ್ಯ. 1. ಸಸ್ಯಗಳ ಬೆಳವಣಿಗೆ. ಇದು ಸಸ್ಯಗಳಿಗೆ ಪೋಷಕಾಂಶಗಳು, ಲಂಗರು, ನೀರು ಮತ್ತು ಆಮ್ಲಜನಕವನ್ನು ಒದಗಿಸುತ್ತದೆ. 2. ಆವಾಸಸ್ಥಾನ. ಸೂಕ್ಷ್ಮಜೀವಿಗಳಿಂದ ಸಸ್ತನಿಗಳವರೆಗೆ ಅನೇಕ ಜೀವಿಗಳು ಮಣ್ಣಿನಲ್ಲಿ ಅಥವಾ ವಾಸಿಸುತ್ತವೆ. 3. ನೀರಿನ ಶುದ್ಧೀಕರಣ ಮತ್ತು ಸಂಗ್ರಹಣೆ. ಮಣ್ಣು ನೀರನ್ನು ಫಿಲ್ಟರ್ ಮಾಡಲು ಮತ್ತು ಸಂಗ್ರಹಿಸಲು ಸಹಾಯ ಮಾಡುತ್ತದೆ, ನೀರಿನ ಚಕ್ರದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ.
4 ಪೋಷಕಾಂಶಗಳ ಸೈಕ್ಲಿಂಗ್ ಮಣ್ಣಿನ ಜೀವಿಗಳು ಸಾವಯವ ಪದಾರ್ಥಗಳನ್ನು ಕೊಳೆತು ಸಸ್ಯಗಳಿಂದ ಬಳಸಬಹುದಾದ ರೂಪಗಳಲ್ಲಿ ಪೋಷಕಾಂಶಗಳನ್ನು ಮಣ್ಣಿಗೆ ಹಿಂದಿರುಗಿಸುತ್ತವೆ. 5 ಇಂಗಾಲದ ಸಂಗ್ರಹ ಮಣ್ಣು ಗಮನಾರ್ಹ ಪ್ರಮಾಣದ ಇಂಗಾಲವನ್ನು ಸಂಗ್ರಹಿಸುತ್ತದೆ, ಇದು ಭೂಮಿಯ ಹವಾಮಾನವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. 6 ಮೂಲಸೌಕರ್ಯಕ್ಕಾಗಿ ಅಡಿಪಾಯ ಇದು ಕಟ್ಟಡಗಳು, ರಸ್ತೆಗಳು ಮತ್ತು ಇತರ ಮಾನವ ನಿರ್ಮಿತ ರಚನೆಗಳನ್ನು ಬೆಂಬಲಿಸುತ್ತದೆ. ಮಣ್ಣು ಮತ್ತು ಕೃಷಿ. ಮಣ್ಣು ಕೃಷಿಯ ಮೂಲಾಧಾರವಾಗಿದೆ. ಆರೋಗ್ಯಕರ ಮಣ್ಣು ಪೋಷಕಾಂಶಗಳ ಸಮತೋಲಿತ ಪೂರೈಕೆಯನ್ನು ನಿರ್ವಹಿಸುವ ಮೂಲಕ, ಸಾಕಷ್ಟು ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವ ಮೂಲಕ ಮತ್ತು ವೈವಿಧ್ಯಮಯ ಮಣ್ಣಿನ ಬಯೋಟಾವನ್ನು ಬೆಂಬಲಿಸುವ ಮೂಲಕ ಬೆಳೆ ಬೆಳವಣಿಗೆ ಮತ್ತು ಆಹಾರ ಉತ್ಪಾದನೆಯನ್ನು ಬೆಂಬಲಿಸುತ್ತದೆ. ಫಲವತ್ತಾದ ಮಣ್ಣಿನಲ್ಲಿ ಅಗತ್ಯವಾದ ಮ್ಯಾಕ್ರೋನ್ಯೂಟ್ರಿಯೆಂಟ್ಗಳಾದ ಸಾರಜನಕ, ಎನ್, ರಂಜಕ, ಪಿ ಮತ್ತು ಪೊಟ್ಯಾಸಿಯಂ, ಕೆ ಜೊತೆಗೆ ಸತು ಮತ್ತು ಕಬ್ಬಿಣದಂತಹ ಸೂಕ್ಷ್ಮ ಪೋಷಕಾಂಶಗಳಿವೆ. ರೈತರು ಸಾಮಾನ್ಯವಾಗಿ ಮಣ್ಣಿನ ಫಲವತ್ತತೆಯನ್ನು ನಿರ್ಣಯಿಸುತ್ತಾರೆ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸಲು ಕಾಂಪೋಸ್ಟ್, ಗೊಬ್ಬರ, ಸುಣ್ಣ ಅಥವಾ ರಸಗೊಬ್ಬರಗಳಂತಹ ತಿದ್ದುಪಡಿಗಳನ್ನು ಅನ್ವಯಿಸುತ್ತಾರೆ. ಆದಾಗ್ಯೂ, ರಾಸಾಯನಿಕ ಗೊಬ್ಬರಗಳು ಅಥವಾ ಕಳಪೆ ಭೂ ನಿರ್ವಹಣೆಯ ಅತಿಯಾದ ಬಳಕೆಯು ಮಣ್ಣಿನ ಆರೋಗ್ಯವನ್ನು ಕುಸಿಯಬಹುದು. ಮಣ್ಣಿನ ಅವನತಿ ಮತ್ತು ಬೆದರಿಕೆಗಳು. ಅದರ ಪ್ರಾಮುಖ್ಯತೆಯ ಹೊರತಾಗಿಯೂ, ಹಲವಾರು ಮಾನವ ಚಟುವಟಿಕೆಗಳಿಂದ ಮಣ್ಣು ಅಪಾಯದಲ್ಲಿದೆ. ಸವೆತ, ಗಾಳಿ ಮತ್ತು ನೀರಿನಿಂದ ಉಂಟಾಗುತ್ತದೆ, ಇದು ಮಣ್ಣಿನ ಫಲವತ್ತಾದ ಮೇಲಿನ ಪದರವನ್ನು ತೆಗೆದುಹಾಕುತ್ತದೆ. ಅರಣ್ಯನಾಶ ಮಣ್ಣಿನ ಸ್ಥಿರತೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಸವೆತವನ್ನು ಹೆಚ್ಚಿಸುತ್ತದೆ. ಮಾಲಿನ್ಯ, ಕೈಗಾರಿಕಾ ತ್ಯಾಜ್ಯ, ಕೀಟನಾಶಕಗಳು ಮತ್ತು ರಾಸಾಯನಿಕ ಸೋರಿಕೆಗಳು ಮಣ್ಣನ್ನು ಕಲುಷಿತಗೊಳಿಸಬಹುದು. ಅತಿಯಾದ ಮೇಯಿಸುವಿಕೆ, ಸಂಕೋಚನ ಮತ್ತು ಸಸ್ಯವರ್ಗದ ಹೊದಿಕೆಯ ನಷ್ಟಕ್ಕೆ ಕಾರಣವಾಗಬಹುದು. ಲವಣಾಂಶ, ಅತಿಯಾದ ನೀರಾವರಿ ಉಪ್ಪು ರಚನೆಗೆ ಕಾರಣವಾಗಬಹುದು, ಫಲವತ್ತತೆಯನ್ನು ಕಡಿಮೆ ಮಾಡುತ್ತದೆ. ಬೆಳೆ ತಿರುಗುವಿಕೆ ಅನುಕ್ರಮದಲ್ಲಿ ವಿಭಿನ್ನ ಬೆಳೆಗಳನ್ನು ಬೆಳೆಯುವುದು ಪೋಷಕಾಂಶಗಳ ಸೈಕ್ಲಿಂಗ್ ಅನ್ನು ಸುಧಾರಿಸುತ್ತದೆ ಮತ್ತು ಕೀಟಚಕ್ರಗಳನ್ನು ಒಡೆಯುತ್ತದೆ. ಕಡಿಮೆ ಬೇಸಾಯ ಮಣ್ಣಿನ ಅಡಚಣೆಯನ್ನು ಕಡಿಮೆ ಮಾಡುವುದರಿಂದ ರಚನೆ ಮತ್ತು ಬಯೋಟಾವನ್ನು ಸಂರಕ್ಷಿಸುತ್ತದೆ. ಸಾವಯವ ಕೃಷಿ ಮಿಶ್ರಗೊಬ್ಬರ, ನೈಸರ್ಗಿಕ ಗೊಬ್ಬರಗಳು ಮತ್ತು ಜೈವಿಕ ಕೀಟ ನಿಯಂತ್ರಣದ ಮೂಲಕ ಮಣ್ಣಿನ ಆರೋಗ್ಯವನ್ನು ಒತ್ತಿ ಹೇಳುತ್ತದೆ. ಟೆರೇಸಿಂಗ್ ಮತ್ತು ಬಾಹ್ಯರೇಖೆ ಉಳುಮೆ ಸವೆತವನ್ನು ಕಡಿಮೆ ಮಾಡಲು ಇಳಿಜಾರುಗಳಲ್ಲಿ ಬಳಸಲಾಗುತ್ತದೆ. ಕೃಷಿ ಅರಣ್ಯ ಮರಗಳು ಮತ್ತು ಪೊದೆಗಳನ್ನು ಕೃಷಿ ಭೂಮಿಯಲ್ಲಿ ಸಂಯೋಜಿಸುವುದರಿಂದ ಜೀವವೈವಿಧ್ಯತೆ ಮತ್ತು ಮಣ್ಣಿನ ಸ್ಥಿರತೆಯನ್ನು ಸುಧಾರಿಸುತ್ತದೆ. ವಿಶ್ವಾದ್ಯಂತ ಸರ್ಕಾರಗಳು ಮತ್ತು ಸಂಸ್ಥೆಗಳಾದ ಎಫ್ಎಒ, ಆಹಾರ ಮತ್ತು ಕೃಷಿ ಸಂಸ್ಥೆ, ಶಿಕ್ಷಣ, ನೀತಿಗಳು ಮತ್ತು ಸಂಶೋಧನೆಯ ಮೂಲಕ ಮಣ್ಣಿನ ಅರಿವು ಮತ್ತು ಸಂರಕ್ಷಣೆಯನ್ನು ಉತ್ತೇಜಿಸುತ್ತದೆ. ಮಣ್ಣು ಮತ್ತು ಹವಾಮಾನ ಬದಲಾವಣೆ. ಹವಾಮಾನ ಬದಲಾವಣೆಯಲ್ಲಿ ಮಣ್ಣು ಉಭಯ ಪಾತ್ರವನ್ನು ವಹಿಸುತ್ತದೆ. ಇದು ಇಂಗಾಲದ ಸಿಂಕ್ ಸಾವಯವ ಇಂಗಾಲವನ್ನು ಸಂಗ್ರಹಿಸುವುದು ಮತ್ತು ಇಂಗಾಲದ ಮೂಲವಾಗಿ ತೊಂದರೆಗೊಳಗಾದಾಗ ಅಥವಾ ಅವನತಿಗೊಳಗಾದಾಗ ಕಾರ್ಯನಿರ್ವಹಿಸುತ್ತದೆ. ಸುಸ್ಥಿರ ಮಣ್ಣಿನ ನಿರ್ವಹಣಾ ಅಭ್ಯಾಸಗಳು ಮಣ್ಣಿನ ಸಾವಯವ ಇಂಗಾಲವನ್ನು ಹೆಚ್ಚಿಸುವ ಮೂಲಕ ಮತ್ತು ಹಸಿರುಮನೆ ಅನಿಲ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವ ಮೂಲಕ ಹವಾಮಾನ ಬದಲಾವಣೆಯನ್ನು ತಗ್ಗಿಸಲು ಸಹಾಯ ಮಾಡುತ್ತದೆ. ನೀರು ಧಾರಣವನ್ನು ಹೆಚ್ಚಿಸುವ ಮೂಲಕ ಮತ್ತು ಬರ ಮತ್ತು ಪ್ರವಾಹಗಳಿಗೆ ದುರ್ಬಲತೆಯನ್ನು ಕಡಿಮೆ ಮಾಡುವ ಮೂಲಕ ಹವಾಮಾನ ಸ್ಥಿತಿಸ್ಥಾಪಕತ್ವದ ಮೇಲೆ ಮಣ್ಣು ಪ್ರಭಾವ ಬೀರುತ್ತದೆ. ತೀರ್ಮಾನ: ಮಣ್ಣು ಕೇವಲ ಕೊಳಕು ಗಿಂತ ಹೆಚ್ಚಾಗಿದೆ. ಇದು ಭೂಮಿಯ ಮೇಲಿನ ಜೀವನಕ್ಕೆ ಮೂಲಭೂತವಾದ ಕ್ರಿಯಾತ್ಮಕ, ಜೀವಂತ ವ್ಯವಸ್ಥೆಯಾಗಿದೆ. ನಮ್ಮ ಆಹಾರವನ್ನು ಬೆಳೆಸುವುದು ಮತ್ತು ನೀರನ್ನು ನಿಯಂತ್ರಿಸುವುದರಿಂದ ಹಿಡಿದು ಜೀವವೈವಿಧ್ಯತೆಯನ್ನು ಬೆಂಬಲಿಸುವುದು ಮತ್ತು ಇಂಗಾಲವನ್ನು ಸಂಗ್ರಹಿಸುವುದು, ಪರಿಸರ ಆರೋಗ್ಯ ಮತ್ತು ಮಾನವ ಉಳಿವಿಗಾಗಿ ಅಗತ್ಯವಾದ ಕಾರ್ಯಗಳನ್ನು ಮಣ್ಣು ನಿರ್ವಹಿಸುತ್ತದೆ. ಮಣ್ಣಿನ ಆರೋಗ್ಯವನ್ನು ರಕ್ಷಿಸುವುದು ಮತ್ತು ಪುನಃಸ್ಥಾಪಿಸುವುದು ಕೃಷಿ ಉತ್ಪಾದಕತೆಗೆ ಮಾತ್ರವಲ್ಲದೆ, ಭವಿಷ್ಯದ ಪೀಳಿಗೆಗೆ ಸುಸ್ಥಿರ ಮತ್ತು ಸ್ಥಿತಿಸ್ಥಾಪಕ ಗ್ರಹವನ್ನು ಖಾತರಿಪಡಿಸುತ್ತದೆ. ಮಣ್ಣನ್ನು ಒಂದು ಸೀಮಿತ ಮತ್ತು ನವೀಕರಿಸಲಾಗದ ಸಂಪನ್ಮೂಲವೆಂದು ಗುರುತಿಸಿ, ನಾವು ಅದರ ಸಂರಕ್ಷಣೆ, ಅಧ್ಯಯನ ಮತ್ತು ಸುಸ್ಥಿರ ಬಳಕೆಯಲ್ಲಿ ಹೂಡಿಕೆ ಮಾಡುವುದು ಕಡ್ಡಾಯವಾಗಿದೆ.